ಗಲ್ಲಿಗೇರ್ಸೋದು, ನೇಣು ಹಾಕೋದು, ಜೈಲಿಗೆ ಹಾಕೋದು, ಪ್ರಾಪರ್ಟಿನ ಜಪ್ತಿ ಮಾಡ್ಕೊಳ್ಳೋದು ಅಥವಾ ಬೇರೆ ಬೇರೆ ಯಾವ್ಯಾವ ಥರದ್ದು ಕಾನೂನಲ್ಲಿ ಪನಿಷ್ಮೆಂಟ್ಗಳಿದೆ ಅನ್ನೋದನ್ನ ನೋಡ್ತಾ ಬರೋಣ ಬನ್ನಿ. ಸಿಲೆಬಸ್ ಕಾಪಿ ಪ್ರಕಾರ ನಿಮ್ಮ ಸಿಲೆಬಸ್ ಏನಿದೆ ಅದೇ ಥರ ತಿಳ್ಕೊಂಡು ಜನರಲ್ ಏನೇನಿದೆ ಅಂತ ಎಲ್ಲದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿತ್ ಎಕ್ಸಾಂಪಲ್. ಯಾರ್ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಏನು ಗೊತ್ತಾ, ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಏನಂತ ಇದೆ ಅಂತಂದರೆ, ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಇಲ್ಲಿ ಪನಿಷ್ಮೆಂಟ್ ಅಂತ ಇದೆ. ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಈ ಥರ ಪನಿಷ್ಮೆಂಟ್ ಅಂತ ಇದೆ. ಇದರಲ್ಲಿ 53 to 55A ಓದಿ ಅಂತ ಇದೆ, 63, 64, 65, 73 to 75 ಓದಿ ಅಂತ ಇದೆ. ಈ ಸಿಲೆಬಸ್ ಕಾಪಿ ಮೇಲೆ ನಿಮ್ಗೆ ಕೇಳುವಂಥ ಕ್ವಶನ್ಸ್ಗಳಿವು ಲಾಸ್ಟ್ ಪಾಸ್ಟ್ 10 to 15 years. ಆಲ್ರೆಡಿ ಯಾರ್ಯಾರು ವಿಡಿಯೋಗಳು ನೋಡ್ತಾ ಇದ್ರೆ ಅವರಿಗೆಲ್ಲ ಗೊತ್ತಿದೆ ನಮ್ಮ ಮೆಥಡ್ ನಾವು ಯಾವ ರೀತಿ ಟೀಚ್ ಮಾಡ್ತಾ ಇದ್ದೀವಿ ಅಂತ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಮಾಡಿ, ಈಗಲೇ ಮಾಡಿ, ನಾವು ಕರೆಕ್ಷನ್ ಮಾಡ್ಕೊಳ್ತೀವಿ ಮುಂದೆ. ಇಲ್ಲ ಬೇರೆ ಯಾವ್ದಾದ್ರು ವಿಡಿಯೋಸ್ ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ. ಓಕೆ, ನೋಡಿ ಏನಂತ ಕೇಳ್ತಾನೆ ಗೊತ್ತಾ, ಎಕ್ಸ್ಪ್ಲೇನ್ ದ ವೇರಿಯಸ್ ಟೈಪ್ಸ್ ಆಫ್ ದ ಪನಿಷ್ಮೆಂಟ್ ಟು ವಿಚ್ ಅಫೆಂಡರ್ ಆರ್ ಅವೈಲೇಬಲ್ ಅಂಡರ್ IPC ಅಂತ ಕೇಳ್ತಾನೆ. ಅಂತಂದರೆ ಕನ್ನಡದಲ್ಲಿ ಯಾವ ಯಾವ ರೀತಿಯ ಪನಿಷ್ಮೆಂಟ್ಗಳಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ IPC ಅಂಡರ್ಲಿ ಅಂತ ಕೇಳ್ತಾನೆ. ಸ್ಟ್ಯಾಟ್ಯೂಟರಿ ಅಫೆನ್ಸ್ ಅಂತ ಒಂದಿದೆ, ಇದು ಸೆಕ್ಷನ್ 73 to ಸೆಕ್ಷನ್ 75. ಇದನ್ನ ಬೇಕಿದ್ರೆ ಇನ್ನೊಂದು ಇದನ್ನೇನಂತ ಮಾಡ್ತಾನೆ ಅಂತಂದರೆ ಶಾರ್ಟ್ ನೋಟಿಗೆ ಬೇಕಿದ್ರೆ ಕೇಳ್ತಾನೆ, ಅಥವಾ ಸ್ಟ್ಯಾಟ್ಯೂಟರಿ ಕನ್ಫೈನ್ಮೆಂಟ್ ಏನು ಅಂತ ಶಾರ್ಟ್ ನೋಟಿಗೆ ಕೇಳ್ತಾನೆ. ನಾಟನ್ ಕೇಸು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ಒಂದ್ಸಲ ನೀವು ಹೋಗಿ ಚೆಕ್ಔಟ್ ಮಾಡಿ ನೋಡಿ. ಓಕೆ, ಲಾಸ್ಟ್ ವಿಡಿಯೋಸಲ್ಲಿ ನಾನು ಆಲ್ರೆಡಿ ನಿಮಗೆ ನಾಟನ್ ಕೇಸನ್ನು ಬೇರೆ ಇದು ಮಾಡ್ತಾ ಮಾಡಿದ್ದೀನಿ. 3rd or 4th ಐ ಥಿಂಕ್ ವಿಡಿಯೋ ಇದರಲ್ಲೇ IPCದಲ್ಲೇ. ಆ ವಿಡಿಯೋನ ಚೆಕ್ಔಟ್ ಮಾಡಿ, ನಾಟನ್ ಕೇಸ್ ಅಂತ. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಹೊರಟ್ಬಿಡಿ, ಬರುತ್ತೆ ನಾಟನ್ ಕೇಸ್ ಅಂತ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಜಾಸ್ತಿ ಟೈಮ್ ತೊಗೊಳುತ್ತೆ. ವೇರಿಯಸ್ ಟೈಪ್ಸ್ ಆಫ್ ದ ಪನಿಷ್ಮೆಂಟ್ ಅಂತ ಮಸ್ಟ್ ಆ್ಯಂಡ್ ಶುಡ್ ಕೇಳ್ತಾನೆ. ಪ್ರತಿ ವರ್ಷ 10 ರಿಂದ 15 ವರ್ಷದಲ್ಲಿ ಪ್ರತಿ ವರ್ಷದಲ್ಲಿ ಒಂದು ಟೈಮ್ ಕೇಳಿದ್ದಾನೆ. 2 times ಎಕ್ಸಾಮ್ ನಡೆಯುತ್ತಲ್ವಾ, ಒಂದು ರೆಗ್ಯುಲರು, ಒಂದು ಬ್ಯಾಕ್ಲಾಗ್ ಆದವರಿಗೆ. ಅದರಲ್ಲಿ 1 time ಕಂಪಲ್ಸರಿ ಕೇಳ್ತಾನೆ. ಇನ್ ಸಮ್ ಟೈಮ್ಸ್ 2 times ಕೇಳಿಬಿಡ್ತಾನೆ, ವೇರಿಯಸ್ ಟೈಪ್ಸ್ ಆಫ್ ದ ಪನಿಷ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಅವಾಗ ನೀವು ಅಂಡರ್ ಸೆಕ್ಷನ್ 53 ಅಂತ ಬರೆದ್ಬಿಟ್ಟು R ಟೈಪ್ ಬರೀಬೇಕಾಗುತ್ತೆ. ಯಾಕೆ ಅಂತಂದರೆ ಅಂಡರ್ ಸೆಕ್ಷನ್ 53ನೇ ಹೇಳುತ್ತೆ, ಟೈಪ್ಸ್ ಆಫ್ ಪನಿಷ್ಮೆಂಟ್ ಹೇಳುತ್ತೆ. ಇದರಲ್ಲಿ ಒಂದು ಡೆತ್ ಅಂದರೆ ಏನು ಹೇಳಿ, ನೇಣು ಹಾಕೋದು, ಅಂದರೆ ನೇಣು ಹಾಕ್ತಾರಲ್ವಾ, ಅದು ಡೆತ್ ಪನಿಷ್ಮೆಂಟು. ಇಂಪ್ರಿಸ್ಮೆಂಟ್ ಆಫ್ ಲೈಫ್, ಜೀವಿತಾವಧಿ ಶಿಕ್ಷೆ, ಅಂದರೆ ಅವನು ಎಲ್ಲಿವರೆಗೂ ಬದುಕಿದ್ದಾನೆ ಅಲ್ಲಿವರೆಗೂ ಜೈಲಲ್ಲಿ ಇರಬೇಕು ಅಂತ. ಇನ್ನೊಂದು ಇಂಪ್ರಿಸ್ಮೆಂಟ್, ಜೈಲು ಲೈಫ್ ತುಂಬ ಅಲ್ಲ, 2 ಥರ. ಒಂದು ರಿಗೋರಿಯಸ್ಸು, ಸಿಂಪಲ್ ಆಗಿ ಅಂದರೆ ನಾರ್ಮಲ್ ಆಗಿ ಜೈಲಲ್ಲಿ ಇರುವಂಥ ಸಿವಿಲ್ ಕೇಸಸ್ಸು. ರಿಗೋರಿಯಸ್ ಅಂದರೆ ಹಾರ್ಡ್ ಆಗಿ ಕೆಲಸ ಮಾಡಿಕೊಂಡು ಲೇಬರ್ ಥರ ಇರುವಂಥ, ಇದು ಒಂದು ಕೇಸು. ಆಮೇಲೆ ಫೋರ್ಫಿಚರ್ ಆಫ್ ಪ್ರಾಪರ್ಟಿನ ಜಪ್ತಿ ಮಾಡ್ಕೊಳ್ಳೋದು. ಫ್ಯೂಚರ್ ಅಂದರೆ ಜಪ್ತಿ ಮಾಡ್ಕೊಳ್ಳೋದು ಅಂತ, ಜಪ್ತಿ ಅಂತ. ಓಕೆ, ಫೈನ್ ಹಾಕೋದು, ಜುಲ್ಮಾನೆ, ದಂಡ ಹಾಕೋದು, ಜುಲ್ಮಾನೆ ಹಾಕೋದು. ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂತಂದರೆ ಯಾರಿಗೂ ಸಿಗದೆ ಇರೋ ಥರ ಒಂದು ಕಡೆ ಕೂಡ ಹಾಕೋದನ್ನು ಸಾಲಿಟರಿ ಕನ್ಫೈನ್ಮೆಂಟ್ ಅಂತಾರೆ. ಒಂದು ರೂಮಲ್ಲಿ ಹಾಕ್ಬಿಡೋದು, ಯಾರು ಕಾಂಟ್ಯಾಕ್ಟಿಗೂ ಅವ್ನು ಬರೋಂಗಿಲ್ಲ, ಆ ಥರ. ಈಗ ಆಲ್ಮೋಸ್ಟ್ ಇದನ್ನು ಡೌನ್ ಮಾಡಿದ್ದಾರೆ. ಸಮ್ ಕೇಸಸ್ಗಳೆಲ್ಲ ಇದು ಇನ್ವ್ಯಾಲಿಡ್ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಇದೆಲ್ಲ ಡೌನ್ ಮಾಡಿದೆ, ಈಗೆಲ್ಲೂ ನಡೀತಾ ಇಲ್ಲ. ಬಟ್ ನಿಮ್ಮ ನಾಲೆಜಿಗೆ ಗೊತ್ತಿರಬೇಕು. ಸಮ್ಟೈಮ್ 6 ಮಾರ್ಕ್ಸಿಗೆ ಇದೊಂದನ್ನೇ ಕೇಳಿದ್ರೆ ಕೇಳಿಬಿಡ್ತಾನೆ. ಎಲ್ಲದೂ ಸೇರಿಬಿಟ್ಟು 10 ಮಾರ್ಕ್ಸಿಗೆ ಕೇಳ್ತಾನೆ, ಇಲ್ಲ 6 ಮಾರ್ಕ್ಸಿಗೆ ಯಾವುದಾದ್ರೂ ಕೇಳ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿವರೆಗೂ ಮಾಡಿರೋಂಥ ಎಲ್ಲ ಯೂನಿಟ್ಗಳಲ್ಲಿ, ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ವೀಡಿಯೋಸ್ಗಳಲ್ಲಿ 8 ರಿಂದ 10 ವೀಡಿಯೋಸ್ ಆಗಿದೆ IPCದು ಆಲ್ರೆಡಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಒಂದು 10-12 ಮಿನಿಟ್ಸ್ ಏನಾದರೂ ಎಕ್ಸ್ಟೆಂಡ್ ಆದರೂ ಕೂಡ ಕಾನ್ಸಂಟ್ರೇಟ್ ಆಗಿ ಕೇಳಿ, ಎಕ್ಸಾಮಿಗೆ ಬಂದೇ ಬರುತ್ತೆ. ಓಕೆ, ನಾನು ಯಾವ್ದು ಬರುತ್ತೆ ಅದು ಮಾತ್ರ ಡಾರ್ಕಾಗಿ ಹೇಳ್ತೀನಿ, ಅದನ್ನು ಪ್ರೆಸ್ ಮಾಡಿ ಹೇಳ್ತೀನಿ, ಇಲ್ಲಾಂದರೆ ನಾನು ಹೇಳಕ್ಕೆ ಹೋಗಲ್ಲ. ಇದು ಎಕ್ಸಾಮಿಗೆ ಬಂದೇ ಬರುತ್ತೆ. ಓಕೆ, ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಪನಿಷ್ಮೆಂಟ್ ಅನ್ನಲ್ವಾ, ಅದ್ರಲ್ಲಿ ನಂಬರ್ 1 ಡೆತ್ ಪನಿಷ್ಮೆಂಟ್ ಅಂತ ಹೇಳಿದೆ. ಇದು ಕ್ಯಾಪಿಟಲ್ ಪನಿಷ್ಮೆಂಟ್. ಕ್ಯಾಪಿಟಲ್ ಅಂದರೆ ಏನು, ತುಂಬ ದೊಡ್ಡ ಪನಿಷ್ಮೆಂಟು. ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಯಾವುದೂ ಇಲ್ಲ. ಅಂತಂದರೆ ನೇಣು ಹಾಕ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ನೇಣು ಹಾಕೋದು. ರೇರ್ ಆಫ್ ದಿ ರೇರ್ ಕೇಸ್ ಅಂದರೆ ಯಾವುದೋ ಒಂದು ರೇರ್ ಕೇಸಲ್ಲಿ ಕೊಡ್ತಾರೆ. ಸುಮಾರು ನೀವು ಗೂಗಲಲ್ಲಿ ಏನಾದರೂ ಸರ್ಚ್ ಮಾಡಿದರೆ ಇವತ್ತಿನ ಡೇಟಲ್ಲಿ ನಿಯರ್ಲಿ ಒಂದು 60 ಅಷ್ಟೇ ಆಗಿರೋದು ಆಫ್ಟರ್ 1947. ಥಿಂಕ್ ಮಾಡಿ, ಗೂಗಲಲ್ಲಿ ಸಮ್ ರಿಪೋರ್ಟ್ 150 ಅಂತ ಹೇಳುತ್ತೆ, ಸಮ್ ರಿಪೋರ್ಟ್ 200 ಹೇಳುತ್ತೆ. ಓಕೆ, 200 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓನ್ಲಿ 200 ಅಷ್ಟೇ ಗಲ್ಲಿಗೇರಿಸಿರೋದು ಇಲ್ಲಿವರೆಗೂ 1947ಇಂದ. ಸೊ ಥಿಂಕ್ ಮಾಡಿ, ಅಷ್ಟು ರೇರ್ ಆಫ್ ದಿ ರೇರ್ ಕೇಸಸ್ಸಲ್ಲಿ ಯೂಸ್ ಮಾಡ್ತಾರೆ ಇದನ್ನು. ಓಕೆ, ಇದು ಸೀರಿಯಸ್ ಆಗಿರುವಂಥ ಪನಿಷ್ಮೆಂಟು, ಹೈಯೆಸ್ಟ್ ಪನಿಷ್ಮೆಂಟ್ ಆಗಿರುತ್ತೆ. ಆಮೇಲೆ ಯಾವ್ಯಾವ ಸೆಕ್ಷನ್ಸ್ಗಳು, 4-5 ಸೆಕ್ಷನ್ಸ್ಗಳನ್ನು ಮೆನ್ಷನ್ ಮಾಡಿ. ಎಲ್ಲ ಮೆನ್ಷನ್ ಮಾಡಬೇಕಂತೇನಿಲ್ಲ. ಸೆಕ್ಷನ್ 121, 132, 194, 302. 302 ಯಾವ್ದು ಹೇಳಿ, ಗೊತ್ತಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮರ್ಡರ್ 303, 305, 307, 364, 376. ರೇಪ್ ಇವೆಲ್ಲ ಸ್ವಲ್ಪ ಜ್ಞಾಪಕ ಇರುತ್ತೆ ಅಂತ ಈ ಸೆಕ್ಷನ್ಗಳು ಹೇಳ್ತಾ ಇದ್ದೀನಲ್ಲ. ಅಷ್ಟೆಲ್ಲ ನಾನು ಹೇಳ್ತಾ ಹೋದಾಗ ನಿಮ್ಮ ಬಾಯಲ್ಲೇ ಸುಮಾರು ಸೆಕ್ಷನ್ಗಳು ಬರುತ್ತೆ. ಕಂಪ್ಲೀಟಾಗಿ ವೀಡಿಯೋಸ್ಗಳು ನೀವು ನೋಡಿದರೆ ಎಲ್ಲ ನಿಮ್ಮ ಬಾಯಲ್ಲೇ ಬರುತ್ತೆ. 302, 376 ಇದನ್ನು ಮೆನ್ಷನ್ ಮಾಡಿ ಡೆತ್ ಪನಿಷ್ಮೆಂಟ್ ಅಂತ ಎಕ್ಸ್ಪ್ಲೈನ್ ಮಾಡಿ. 4 ಲೈನ್ ಅಷ್ಟೇ ಸಾಕು. ಆಮೇಲೆ ಇಂಪ್ರಿಸ್ಮೆಂಟ್ ಆಫ್ ಫಾರ್ ಲೈಫ್ ಅಂತ ಇದೆ. ಅಂದರೆ ಜೀವಿತಾವಧಿ, ಇಡೀ ಜೀವಿತಾವಧಿ ಏನಿದೆಯಲ್ವಾ, ಅವನು ಜೈಲಲ್ಲಿ ಇರಬೇಕು ಅಂತ. ಅಂದರೆ ಸಾಯ ತನಕನೂ ಜೈಲಲ್ಲಿ ಇರಬೇಕು ಅವನು ಅಂತೇಳಿ ಇಲ್ಲಿದೆ ನೋಡಿ. ಲೈಫ್, ಇಂಪ್ರಿಸ್ಮೆಂಟ್ ಆಫ್ ಲೈಫ್ ವಾಸ್ ಸಬ್ಸ್ಟಿಟ್ಯೂಟ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಅ ಲೈಫ್. ಅಂದರೆ ಕಂಪ್ಲೀಟ್ ಲೈಫಲ್ಲೆಲ್ಲ ಅಲ್ಲೇ ಇರಬೇಕು ಅಂತ.
ರಿಮೈನ್ ಇನ್ ಪ್ರಿಸನ್, ಜೈಲಲ್ಲಿ ಇರಬೇಕು, ಪ್ರಿಸನಲ್ಲಿ ಇರಬೇಕು, ಅಂಟಿಲ್ ಹೀ ಈಸ್ ಲೈವ್, ಅಂಟಿಲ್ ಪ್ರೊಡೆಂಡ್ ಆ ಅದರ್ವೈಸ್ ಕಮ್ಯೂಟೆಡ್ ಟು ಎ ಫಿಕ್ಸ್ಡ್ ಪೀರಿಯಡ್ ಅಂತಂದ್ರೆ ಅವನ ಇಡೀ ಜೀವನ ಪೂರ್ತಿ ಇರಬೇಕು, ಇಲ್ಲ ಅಂತಂದ್ರೆ ಒಂದು ಫಿಕ್ಸ್ಡ್ ಪೀರಿಯಡ್ ಅಂತಂದ್ರೆ ಅದು 20 years ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯ, ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ ಎಕ್ಸಾಮ್ಗೆ. ಅವ್ನು ಇಡೀ ಜೀವನ ಪೂರ್ತಿ ಇರಬೇಕು ಅಂತ ಬರ್ದ್ಬಿಡಿ ಅಷ್ಟೇ. ಓಕೆ, ಇಡೀ ಲೈಫ್ ತುಂಬ ಅವನಲ್ಲಿ ಇರಬೇಕು ಅಂತ ಬರ್ದ್ಬಿಡಿ ಅಷ್ಟೇ. ಓಕೆ, ರಿಮೈನಿಂಗ್ ಟರ್ಮ್ ಏನಿದೆ ಕಂಪ್ಲೀಟ್ ಆಗಿ ಅವ್ನು ನ್ಯಾಚುರಲ್ ಲೈಫು ಜೈಲಲ್ಲೇ ಕಳಿಬೇಕು ಅಂತ ಹೇಳ್ತಾರೆ. ಇದಾದ್ಮೇಲೆ ಇಂಪ್ರಿಸ್ಮೆಂಟ್, ಜೈಲು. ಈ ಎರಡೂ ಕೂಡ ಜೈಲು. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ನಂಬರ್ 2ದಲ್ಲಿ ಇದು ಜೈಲ್ ಅಂತ ಹೇಳಿದೆ, ಆಮೇಲೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಮತ್ತೆ ಜೈಲ್ ಅಂತ ಹೇಳ್ತಾ ಇದ್ದೀನಿ. ಏನು ಎರಡಕ್ಕೂ ಇರೋ ವ್ಯತ್ಯಾಸ ಅಂದರೆ, ಪಾಯಿಂಟ್ ನಂಬರ್ 2ದಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತಂದರೆ, ಇಡೀ ಲೈಫ್ ತುಂಬ ಜೈಲು ಪಾಯಿಂಟ್ ನಂಬರ್ 2, ಆದರೆ ಪಾಯಿಂಟ್ ನಂಬರ್ 3ದಲ್ಲಿ ಆ ಥರ ಅಲ್ಲ. ಪಾಯಿಂಟ್ ನಂಬರ್ 3ದಲ್ಲಿ ಒಂದು ಫಿಕ್ಸ್ಡ್ ಟರ್ಮ್ ಅಷ್ಟೇ. ಅವ್ನು ಏನು ತಪ್ಪು ಮಾಡಿದ್ದಾನೆ, ಓಕೆ, 1 2 year 3 year 4 year 5 year ಈ ಥರ ಎಷ್ಟು ವರ್ಷ ತಪ್ಪು ಮಾಡಿದ್ದಾನೆ ಅಷ್ಟು ವರ್ಷ ಜೈಲಲ್ಲಿ ಹಾಕ್ಬಿಟ್ಟು ಅವ್ನು ಹೊರಗಡೆ ಬಿಡ್ತಾರೆ ಅಷ್ಟೇ. ಅದ್ರಲ್ಲಿ ಮತ್ತೆ 2 ಥರ ಟೈಪ್ ಇದೆ. ಯಾವ್ಯಾವ ಥರ ಟೈಪ್ ಇದೆ ಇಲ್ಲಿ ಬರ್ದಿದ್ದೀನಿ ನೋಡಿ. ಸಿಂಪಲ್ ಇಂಪ್ರಿಸ್ಮೆಂಟ್ ಅಂತ ಇದೆ, ಮತ್ತೆ ರಿಗೋರಿಯಸ್ ಇಂಪ್ರಿಸ್ಮೆಂಟ್ ಅಂತ ಇದೆ. ಯಾವುದರಲ್ಲಿ ಇಂಪ್ರಿಸ್ಮೆಂಟ್ ಅಲ್ಲೇ ಸಿಂಪಲ್ ಇಂಪ್ರಿಸ್ಮೆಂಟ್ ಮತ್ತು ಇನ್ನೊಂದು ರಿಗೋರಿಯಸ್ ಇಂಪ್ರಿಸ್ಮೆಂಟ್. ಸಿಂಪಲ್ ಇಂಪ್ರಿಸ್ಮೆಂಟ್ ಅಂದರೆ ಸಣ್ಣ ಪುಟ್ಟ ಕೇಸಪ್ಪ ಅಂತಂದರೆ ಅಲ್ಲೇನು ಪನಿಷ್ಮೆಂಟ್ ಕೊಡಲ್ಲ, ಆರಾಮಾಗಿ ಜೈಲಲ್ಲಿ ಬಿಟ್ಬಿಟ್ಟು ಹೊಟ್ಟೆ ತುಂಬ ಊಟ ಹಾಕಿ ಕಣ್ಣು ತುಂಬ ನಿದ್ದೆ ಮಾಡಿ ಟಿವಿಗೆ ನೋಡ್ಕೊಂಡಿರು ಅಂತ ಹೇಳ್ತಾರೆ. ಎಲ್ಲ ಇರಲ್ಲ, ಕ್ರೈಮೇಯ ಜೈಲೇ ಆಯ್ತಾ. ಬಟ್ ಸಿಂಪಲ್ ಆಗಿರುತ್ತೆ ಅಂತ ಏನೋ ಹಾರ್ಡ್ ಲೇಬರ್ ಕೆಲಸ ಮಾಡ್ಸಲ್ಲ. ರಿಗೋರಿಯಸ್ ಅಂತಂದರೆ ಕ್ರೂರವಾದ ಜೈಲು, ಕ್ರೂರವಾದ. ಇದು ಸಾಧಾರಣ ಕನ್ನಡ ಮೀಡಿಯಂ ಹುಡುಗರಿಗೆ ಇದೇ ವರ್ಡ್ಗಳನ್ನು ಬರ್ಕೊಳ್ಳಿ ನೀವು. ಇದು ಕ್ರೂರವಾದ ಅಂತಂದರೆ ಅಲ್ಲಿ ಕಲ್ಲು ಓಡಿಸೋದು ಅಥವಾ ಸಿಮೆಂಟ್ ಕೆಲಸ ಮಾಡಿಸೋದು ಅಥವಾ ಏನಾದರೂ ಗೋಡೆ ಕಟ್ಸೋದು, ಕಾರ್ಪೆಂಟ್ರಿ ಕೆಲಸ ಮಾಡಿಸೋದು, ಹಾರ್ಡ್ ಆಗಿರುವಂಥ ಕೆಲಸಗಳು ಮಾಡಿಸೋದು, ವೆಲ್ಡಿಂಗ್ ಮಾಡಿಸೋದು. ಸೊ ಈ ಥರದ ಕೆಲಸಗಳನ್ನು ಕೊಟ್ಬಿಟ್ಟು ಶಿಕ್ಷೆ ಕೊಡುವಂಥದ್ದನ್ನ ರಿಗೋರಿಯಸ್ ಇಂಪ್ರಿಸ್ಮೆಂಟ್ ಅಂತಾರೆ. ಸಿಂಪಲ್ ಇಂಪ್ರಿಸ್ಮೆಂಟ್ ಅಂದರೆ ಸಾಧಾರಣ. ಈಗ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣಲ್ವಾ. ಸೆಕ್ಷನ್ 53ಯಲ್ಲಿ ಹೇಳುತ್ತೆ ಅಂತ ಹೇಳುತ್ತೆ. ಓಕೆ, ಸಿಂಪಲ್ ಇಂಪ್ರಿಸ್ಮೆಂಟ್ ವಿತೌಟ್ ಎನಿ ಹಾರ್ಡ್ ಲೇಬರ್ ಇರುವಂಥವನ್ನ ಸಿಂಪಲ್ ಇಂಪ್ರಿಸ್ಮೆಂಟ್ ಅಂತ ಕರೀತಾರೆ. ಲೈಟ್ ಡ್ಯೂಟೀಸ್ ಇರುತ್ತೆ, ಜಾಸ್ತಿ ಹೆವಿ ಡ್ಯೂಟೀಸ್ ಕೊಡಲ್ಲ. ಲೈಟರ್ ಅಫೆನ್ಸು, ಕಡಿಮೆ ಅಫೆನ್ಸ್ ಮಾಡಿದವಾಗ ಮಾತ್ರ ಕೊಡ್ತಾರೆ. ರಿಗೋರಿಯಸ್ ಇಂಪ್ರಿಸ್ಮೆಂಟ್ ಏನು ಅಂತಂದ್ರೆ ಹಾರ್ಡ್ ಲೇಬರ್ ಜೊತೆ ಮಾಡಿಸ್ತಾರೆ. ಯಾವುದು ಅಗ್ರಿಕಲ್ಚರ್, ಕಾರ್ಪೆಂಟ್ರಿ, ಡ್ರಾಯಿಂಗ್ ಈ ಥರದವೆಲ್ಲ ಹಾರ್ಡ್ ಲೇಬರ್ ಜೊತೆ ಮಾಡಿಸ್ತಾರೆ. ಒಂದೆರಡು ಉದಾಹರಣೆಗಳು ಬರೀತೀರಾ ಅಂದರೆ ಒಂದೆರಡು ಉದಾಹರಣೆ ಬರೀ. ಸೆಕ್ಷನ್ 194 ಅಂಡರಲ್ಲಿ ಫ್ಯಾಬ್ರಿಕೇಟೆಡ್ ಫಾಲ್ಸ್ ಅಂತ ಬರೀರಿ. ಸೆಕ್ಷನ್ 449 ಅಂಡರಲ್ಲಿ ಹೌಸ್ ಟ್ರೆಸ್ಪಾಸ್ ಅಂತ ಬರ್ದ್ಬಿಡಿ ಅಷ್ಟೇ. ಈ ಥರ ಬರೆದಾಗ ನಿಮ್ಮ ಈ ಆನ್ಸರ್ ವ್ಯಾಲಿಡ್ ಆಗುತ್ತೆ. ನಂಬರ್ 4 ಯಾವುದಿದೆ ಅಂತ ನೋಡೋಣ. 4 ಏನು ಗೊತ್ತಾ, ಫೋರ್ ಫೀಚರ್ ಆಫ್ ಪ್ರಾಪರ್ಟಿ. ಫೋರ್ ಫೀಚರ್ ಅಂದರೆ ಏನು ಗೊತ್ತಾ, ಜಪ್ತಿ, ಆಸ್ತಿ ಜಪ್ತಿ. ಕೇಳಿದಿರಲ್ವಾ, ಆಸ್ತಿ ಜಪ್ತಿ ಮಾಡ್ಕೊತಾರೆ ಅಂತ. ಆಸ್ತಿ ಜಪ್ತಿ ಮಾಡ್ಕೊಳ್ಳೋದು ಒಂಥರ ಶಿಕ್ಷೆನೆ. ಈಗ ಅವನ ಹತ್ರ ಒಂದು ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಇಲ್ಲ ಅಂತಂದರೆ ಅವನ ಹತ್ರ ಇದಿರುತ್ತೆ, ಮನೆ ಇರುತ್ತೆ, ಇಲ್ಲ ಅಂತಂದರೆ ಏನೋ ಒಂದು ಸೈಟ್ ಇರುತ್ತೆ. ಇದನ್ನ ಏನು ಮಾಡ್ಕೊಳ್ಳೋದು ಗೊತ್ತಾ, ಪನಿಷ್ಮೆಂಟ್ ಸಲುವಾಗಿ ಅವನ ಹತ್ರ ಜಪ್ತಿ ಮಾಡ್ಕೊಳ್ಳೋದು. ಜಪ್ತಿ ಮಾಡಿಕೊಂಡು ಕೂಡ ಪನಿಷ್ಮೆಂಟ್ ಕೊಡ್ತಾರೆ. ಇಲ್ಲಿದೆ ನೋಡಿ, ಪ್ರಾಪರ್ಟಿ, ಆಸ್ತಿನ ಜಪ್ತಿ ಮಾಡೋದು. ಸೀಸರ್ಸ್ ಆಫ್ ದ ಪ್ರಾಪರ್ಟಿ ಅಂದರೆ ಆಸ್ತಿನ ಜಪ್ತಿ ಮಾಡಿಕೊಂಡು ಅವನನ್ನ ಪನಿಷ್ಮೆಂಟ್ ಕೊಡೋದು. ಅದು ಮೂವೇಬಲ್ ಆಗಿರ್ಬೋದು, ಇಮ್ಯೂವೇಬಲ್ ಆಗಿರ್ಬೋದು. ಮೂವೇಬಲ್ ಇಮ್ಯೂವೇಬಲ್ ಏನು ಅಂತೇಳಿ ಬೇರೆ ಬೇರೆ ಥರ ಬರುತ್ತೆ. ಮೂವೇಬಲ್ ಅಂತಂತಂದರೆ ಈಗ ಬೇರೆ ಬೇರೆ ಗಾಡಿ, ವೆಹಿಕಲ್ಲು, ಮೋಟಾರ್ ವೆಹಿಕಲ್ಸು ಇವೆಲ್ಲ ಮೂವೇಬಲ್. ಬಂಗಾರ, ಚಿನ್ನ, ಬೆಳ್ಳಿ ಇವೆಲ್ಲ ಮೂವೇಬಲ್. ಇಮ್ಯೂವೇಬಲ್ ಅಂತಂದರೆ ಯಾವುದು, ಇಮ್ಯೂವೇಬಲ್ ಅಂತಂತಂದರೆ ಸೈಟು, ಮನೆ, ಆಸ್ತಿ ಯಾವ್ಯಾವು ಒಂದು ಕಡೆ ಇನ್ನೊಂದು ಕಡೆ ಮೂವ್ ಮಾಡಲ್ಲ, ಅವು ಇಮ್ಯೂವೇಬಲ್. ಯಾವ್ಯಾವ ಮೂವ್ ಮಾಡ್ತವೆ ಮೂವೇಬಲ್. ಎರಡೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಉದಾಹರಣೆಗೆ ಸೆಕ್ಷನ್ 126 ಅಂತ, ಸೆಕ್ಷನ್ 127 ಅಂತ ಮೆನ್ಷನ್ ಮಾಡಿ ಸಾಕು. ಓಕೆ, ಪಾಯಿಂಟ್ ನಂಬರ್ 4 ಆಗುತ್ತೆ. ಪಾಯಿಂಟ್ ನಂಬರ್ 5 ಏನು ಗೊತ್ತಾ, ಫೈನ್ ಅಂತ ಹೇಳ್ತಾ ಇದ್ದೇನೆ. ಫೈನ್ ಅಂದ್ರೆ ಏನು, ದಂಡ ಹಾಕೋದು ಅಥವಾ ಜುಲ್ಮಾನೆ. ಜುಲ್ಮಾನೆ ಕಟ್ಟು ಅಂತಾರಲ್ಲ ಕನ್ನಡದಲ್ಲಿ, ಫೈನ್ ಕಟ್ಟು ಅನ್ನೋದು. ಸೊ ಈ ಥರ ಫೈನ್ ಕಟ್ಟೋದಕ್ಕೆ ಸೆಕ್ಷನ್ 64 ಅಂಡಲ್ಲಿ ಪವರ್ಸ್ ಕೊಟ್ಟಿದೆ. ಯಾವುದಕ್ಕೆ, ಫೈನ್ ಅಂತ ಕಟ್ಟೋ ಟೈಮಲ್ಲಿ ಫೈನ್ ಕಟ್ಟಿಸ್ಕೊಳ್ಬೋದು. ಇನ್ ಕೇಸ್ ಏನಾದರೂ ಫೈನ್ ಕಟ್ಟಿಲ್ಲ ಅಂತಂದರೆ ಆ ಫೈನಿನ ಬದಲಾಗಿ ಅವನನ್ನ ಮತ್ತೆ ಜೈಲಿಗೂ ಕೂಡ ಕಳಿಸ್ಬೋದು, ಪ್ರಿಸನಿಗೂ ಕೂಡ ಕಳಿಸ್ಬೋದು ಅಂತ ನಿಮ್ಮ ಹತ್ರ ಪವರ್ಸ್ ಇರುತ್ತೆ IPC 1860 ಅಂಡರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಸಾಲಿಟರಿ ಕನ್ಫೈನ್ಮೆಂಟ್. ಇದು ಸಮ್ಟೈಮ್ಸ್ 6 ಮಾರ್ಕ್ಸ್ ಸಿಕ್ಕಿದ್ರು ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಬರೆದಿದ್ದೀನಿ. 2-3 ಟ್ರಿಕ್ ಇದೆ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೆಕ್ಷನ್ 73 ಹೇಳುತ್ತೆ ಕನ್ಫೈನ್ಮೆಂಟ್, ಸಾಲಿಟರಿ ಕನ್ಫೈನ್ಮೆಂಟ್ ಏನು ಅಂತೇಳಿ. ನಾನು ಏನು ಗೊತ್ತಾ, ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ ಒಂದು ರೂಮ್ ಇದೆ, ಈ ರೂಮಲ್ಲಿ ಒಬ್ಬನ ಬಿಟ್ಬಿಡೋದು. ಇಲ್ಲಿ ಎಷ್ಟು ಯಾರ ಕಾಂಟ್ಯಾಕ್ಟಿಗೂ ಇರಲ್ಲ, ಇವನು ಒಬ್ಬನೇ ಇರ್ತಾನೆ. ಯಾರು ಕಾಂಟ್ಯಾಕ್ಟಿಗೂ ಇಲ್ದಂಗೆ ಒಬ್ಬನ ಒಂದು ರೂಮಲ್ಲಿ ಹಾಕೋದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಥರ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂತಂತಂದ್ರೆ ಇಲ್ಲಿ ಬರೆದಿದ್ದಾರೆ ನೋಡಿ, ಕೀಪಿಂಗ್ ದ ಪ್ರಿಸನರ್ ಐಸೋಲೇಟೆಡ್ ಅಂದರೆ ಪ್ರಿಸರ್ನ ಐಸೋಲೇಟ್ ಮಾಡೋದು, ಅವೇ ಫ್ರಮ್ ಎನಿ ಕೈಂಡ್ ಆಫ್ ಇಂಟರ್ಕೋರ್ಸ್ ವಿತ್ ಔಟ್ಸೈಡ್ ದ ವರ್ಲ್ಡ್ ಅಂದರೆ ಹೊರಗಿನ ಪ್ರಪಂಚದ ಜೊತೆ ಅವ್ನು ಕಾಂಟ್ಯಾಕ್ಟೇ ಮಾಡಬಾರ್ದಂತೆ. ಆ ಥರ ಅವನು ಒಂದು ಕಡೆ ಕೂಡ್ ಹಾಕೋದು. ಅದಾದಮೇಲೆ ಫೀಲಿಂಗ್ ಲೋನ್ಲಿನೆಸ್, ಅವನು ಒಬ್ಬಂಟಿಗನಾಗಿ ಫೀಲ್ ಮಾಡಿದಾಗ ಅವನ
ಗುಡ್ ಒಳ್ಳೆತನ ಹೊರಗಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಇದರಲ್ಲಿ ಒಂದು 3-4 ಕಂಡೀಷನ್ ಇದೆ. ಯಾವ ಥರ ಕಂಡೀಷನ್ ಇದೆ ಅಂತಂತಂದರೆ ಆ ಕಂಡೀಷನ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಈ 3 ಕಂಡೀಷನ್ಸ್ಗಳನ್ನು ಇದರಲ್ಲಿ ಏನಿದೆ ಅಂತಂದರೆ ಲೆಸ್ ದ್ಯಾನ್ ಆರ್ ಅಪ್ ಟು 6 ಮಂತ್, ಅಂದರೆ 6 ಮಂತ್ಗಿಂತ ಏನಾದರೂ ಕಡಿಮೆ ಇದ್ದಲ್ಲಿ ಅಲ್ಲಿ 1 ಮಂತ್ಗಿಂತ ಜಾಸ್ತಿ ಈ ಥರ ಒಳಗಡೆ ಒಂದೇ ಒಂದು ರೂಮಲ್ಲಿ ಕೂಡ ಹಾಕುವಂಥ ಶಿಕ್ಷಣ ಕೊಡೋ ಹಾಗಿಲ್ಲ. ಓಕೆ, ಅಲ್ಲಾಂದರೆ ಮೆಂಟಲಿ ಅವ್ನು ಡಿಪ್ರೆಸ್ ಆಗಿಬಿಡ್ತಾನೆ. ಕಂಡೀಷನ್ ನಂಬರ್ 1. ಕಂಡೀಷನ್ ನಂಬರ್ 2 ಏನು ಗೊತ್ತಾ? 6 ಮಂತ್ಗಿಂತ ಜಾಸ್ತಿ ಇದೆ, ಆದರೆ ನಿಮಗೆ 1 ಇಯರ್ಗಿಂತ ಕಡಿಮೆ ಇದೆ. ಸೊ ಈ ಥರ ಏನಾದರೂ ಇದ್ದಲ್ಲಿ ನೀವು 2 ಮಂತ್ಗಿಂತ ಜಾಸ್ತಿ ಈ ಶಿಕ್ಷಣ ಕೊಡೋ ಹಾಗಿಲ್ಲ. ಇನ್ನೊಂದು ಕಂಡೀಷನ್ ಇದೆ, ಮೂರನೇ ಕಂಡೀಷನ್ ಏನು ಅಂತಂದರೆ 1 ಇಯರ್ಗಿಂತ ಜಾಸ್ತಿ ಇದೆ, ಆದರೆ 2 ಇಯರ್ಗಿಂತ ಕಡಿಮೆ ಇದೆ. ಈ ಥರ ಇದ್ದಾಗ 3 ಮಂತ್ಸ್ಗಿಂತ ಜಾಸ್ತಿ ಅವನಿಗೆ ಈ ಶಿಕ್ಷೆ ಕೊಡೋಂಗಿಲ್ಲ. ಆಲ್ಮೋಸ್ಟ್ ಈಗ ಇದ್ರ ಪ್ರೆಸೆನ್ಸ್ ಏನಾದರೂ ಹೇಳಬೇಕಂದ್ರೆ ಈ ಥರ ಶಿಕ್ಷೆ ಕೊಡ್ತಾ ಇಲ್ಲ. ಓಕೆ, ಬಟ್ ಈ ಥರ ಶಿಕ್ಷಣ ಎಲ್ಲ ಬಂದ್ ಮಾಡಿದ್ದಾರೆ. ಇದೆಲ್ಲ ಬ್ರಿಟಿಷರು ಕಾಲದಲ್ಲಿ ಇತ್ತು, ಈಗೆಲ್ಲ ಇದನ್ನು ತುಂಬ ತಪ್ಪು ಅಂತ ಹೇಳ್ಬಿಟ್ಟು ಬಂದ್ ಮಾಡಿದ್ದಾರೆ. ಸೊ ಇದಿಷ್ಟು 6 ಟೈಪ್ಸು. ನನಗೀಗ ಎಲ್ಲ ಗೊತ್ತಾಯಿತು ಅಂತ ಅಂದ್ಕೊಳ್ತಾನೆ. ಹೋಪ್ಫುಲಿ ನಮ್ಮ KSLU ಸಿಲೆಬಸ್ ಪ್ರಕಾರ ಯೂನಿಟ್ 1 ಕಂಪ್ಲೀಟ್ ಫಿನಿಶ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಏನಾದರೂ ಇತ್ತು ಅಂತಂದರೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೀವೆಲ್ಲ ಮಾಡಿಬಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡೋದು ಏನಾದರೂ ಮಾಡಿದರೆ ಮುಂದಿನ ವೀಡಿಯೋಸ್ಗಳನ್ನು ಮಾಡೋಕ್ಕೆ ನಮಗೆ ಇನ್ಸ್ಪಿರೇಷನ್ ಬರುತ್ತೆ. ನಾವು ಮುಂದಿನ ವೀಡಿಯೋಸ್ಗಳನ್ನು ಕೂಡ ಮಾಡ್ತೀವಿ. ಸೊ ಎಲ್ಲ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ. ಹೊರಗಡೆ ಮಾರ್ಕೆಟಲ್ಲಿ ಏನು ಗೊತ್ತಾ, ಇದನ್ನೆಲ್ಲ ದುಡ್ಡಿಗೆ ಹಂಚ್ತಾ ಇದ್ದಾರೆ. ನೀವು ಬೇರೆ ಕಡೆ ಎಲ್ಲ ನೋಡಿದ್ರೆ ಒಂದೊಂದು ಸಬ್ಜೆಕ್ಟ್ ವೈಸು ದುಡ್ಡಿಗೆ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕೂಡ ದುಡ್ಡಿಲ್ಲದೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಇದ್ರ ಅವಶ್ಯಕತೆ ಇರುತ್ತೆ. ಸೊ ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಆಯಿತಾ? ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.